ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಈ ಸ್ಟೋರಿ ಮುಂದೆ ಹೋಗುತ್ತೆ ನೋಡೋಣ ಬನ್ನಿ. ಈ ಸ್ಟೋರಿನಲ್ಲಿ ಅನುಪಮ ಮಗಳು ಡಿಂಪಿನ ಕೊಲೆ ಮಾಡಿದ್ಲು ಅಂತ ಹೇಳಿಬಿಟ್ಟು ಅವಳನ್ನ ಎಲ್ಲರೂ ಟಾರ್ಚರ್ ಮಾಡೋದ್ರಿಂದ ಅವಳಿಗೆ ಇರಿಟೇಷನ್ ಆಗಿ ನಾನು ಇರೋದೇ ಬೇಡ ಈ ಮನೆಯಲ್ಲಿ ಅನ್ನಂಗೆ ಆಗಿದೆ. ಈ ಕಡೆ ಬಂದು ಅನುಜು ತನ್ನ ಆಸ್ತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಅಣ್ಣನ ಹತ್ರ ಕೇಳಕ್ಕೆ ಬಂದರೆ ಅವನು ಮತ್ತು ಬರೋ ಮಾತ್ರೆನ ಕಾಫಿನಲ್ಲಿ ಹಾಕಿ ಕುಡಿಸಿ ಅವನಿಗೆ ಬುದ್ಧಿ ಭ್ರಮಣೆ ಮಾಡಬೇಕು ಅಂತ ಐಡಿಯಾ ಮಾಡ್ತಿದ್ದಾನೆ. ಇಂಥ ಅಣ್ಣಂದಿರು ಎಲ್ಲಾದರೂ ಇರ್ತಾರ ನೋಡಿ. ಆದರೆ ಅದನ್ನು ಕುಡಿದ ಮೇಲೂ ಅವನೇನು ಬುದ್ಧಿ ಇದಾಗಲ್ಲ, ಸರಿಯಾಗೇ ಇರ್ತಾನೆ ಅನುಜು. ಇವಂದು ಕ್ರಿಮಿನಲ್ ಮೈಂಡು. ಎಲ್ಲರೂ ಕರ್ಕೊಂಡೋಗಿ ಒಂದು ಪದೇ ಆ ಥರ ಏನಾದರೂ ಗೆರೆ ಇದ್ದರೆ ತಳ್ಳಿಬಿಡೋಣ, ಅಲ್ಲಿ ಇವನಿದ್ರೆ ನನಗೆ ಡೇಂಜರು ಅಂತ ಅವನ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಬಂದು ಆದ್ಯ ಅವಳು ತಪ್ಪಿಸ್ಕೊಂಡು ಪೊಲೀಸಿಗೆ ಫೋನ್ ಮಾಡ್ತೀವಿ ಅಂತೇಳಿ ಮನೆಯಲ್ಲಿ ಅವಳ ತುಷಾರು ಮತ್ತು ಅವರೆಲ್ಲ ಅವ್ರ ಅತ್ತೆ ಎಲ್ಲ ಸೇರಿಕೊಂಡು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಅಂದಿದ್ದಕ್ಕೆ ಆದ್ಯ ಪಾಪ ಎದ್ರುಕೊಂಡು ಒಂದು ಕಡೆ ಓಡೋಗ್ಬಿಟ್ಟಿದ್ದಾಳೆ. ಅಲ್ಲೇ ಔತ್ಕೊಂಡು ಕೂತಿದ್ದಾಳೆ. ಅನುಪಮ ಅಂತೂ ಗೋಳಾಡ್ಕೊಂಡು ಹುಡುಕ್ತಾ ಇದ್ದಾಳೆ ಎಲ್ಲ ಕಡೆನೂ. ಅನುಜುಗೂ ಫೋನ್ ಮಾಡ್ತಿದ್ದಾಳೆ, ಗೋಳಾಡ್ಕೊಂಡು ಹುಡುಕ್ತಿದ್ದಾಳೆ, ಅಳ್ತಿದ್ದಾಳೆ, ಕೈ ಮುಗಿತಿದ್ದಾಳೆ. ಎಲ್ಲಿದ್ದರೂ ಬಾ ಮಗಳೇ ಅಂತ ಕರಿತಿದ್ದಾಳೆ. ಆದರೆ ಅವಳು ಬರ್ತಾ ಇಲ್ಲ ಎದ್ರುಕೊಂಡು. ಮಮ್ಮಿ ಅವ್ರ ಕಡೆಗೆ ಸಪೋರ್ಟು, ನನ್ನ ಕಡೆಗಿಲ್ಲ ಅಂತ ಅವಳು ತಿಳ್ಕೊಂಬಿಟ್ಟಿದ್ದಾಳೆ. ಈಗ ಪೊಲೀಸ್ ಮನೆಗೆ ಬರ್ತಾ ಇದ್ದಾರೆ. ಪೊಲೀಸ್ ಬಂದರೆ ಅವಳು ಔತಿರೋದು ಒಂಚೂರು ಕಾಣಿಸುತ್ತೆ ಸಬ್ ಇನ್ಸ್ಪೆಕ್ಟ್ರ್ ಅಮ್ಮಂಗೆ. ಆದರೆ ಕನ್ಫರ್ಮ್ ಇಲ್ಲದ ಕಾರಣಕ್ಕೆ ಅನುಪಮನ ಎಂಕ್ವೈರಿ ಮಾಡೋಣ ಅಂಥೇಳಿ ಅಲ್ಲಿ ಹೋಗ್ತಾರೆ. ಅನುಪಮನ ಎಂಕ್ವೈರಿ ಮಾಡುವಾಗ ಅವಳು ಅಲ್ಲಿ ಕೂತಿರೋ ತವಿಂದ ಮೇಲೆ ನೋಡ್ತಾಳೆ. ಪೊಲೀಸ್ ಬಂದಿರೋದ್ರಿಂದ ಪಾಪ ಅವಳಿಗೆ ಭಯ, ಪೊಲೀಸು ಅಂದರೆ ಭಯ ಇದೆ ಜಾಸ್ತಿ. ಹಾಗಾಗಿ ಆದ್ಯ ತುಂಬ ಹೆದರ್ತಾಳೆ ಪೊಲೀಸಿಗೆ. ಹೆದರೋ ಕಾರಣದಿಂದ ಪಾಪ ಅವಳು ಹಿಂದೆ ಎದ್ದು ಬರೋದಕ್ಕೆ ಹೆದರ್ಕೊಂಡು ಪಾಪ ನಡ್ಕೊಂಡು ಕೂತಿದ್ದಾಳೆ. ಹಾಗಾಗಿ ಪಾಪ ಎಷ್ಟು ಹೆದರ್ತಾಳೆ ಆ ಮಗು ಅಂದರೆ, ಎಲ್ಲರೂ ಸೇರ್ಕೊಂಡು ಟಾರ್ಚರ್ ಕೊಟ್ಟರೆ ಏನು ಮಾಡುತ್ತೆ ಪಾಪ ಮಗು. ಹಾಗಾಗಿ ನಮ್ಮ ಅವ್ರ ಕಡೆ ಸಪೋರ್ಟು ಅಂದ್ಕೊಂಡು ಹೆದರ್ಕೊಂಡ್ಬಿಟ್ಟಿದೆ. ಪೊಲೀಸನ್ನು ಕರ್ಕೊಂಡೇ ಬಂದುಬಿಟ್ಟಿದ್ದಾರೆ ಇವರು. ಪೊಲೀಸ್ನೇ ಕರ್ಕೊಂಡು ಬಂದು ಲೇಡಿ ಪೊಲೀಸು ಕೂಡ ಬಂದಿದ್ದಾರೆ ಅದನ್ನು ಅರೆಸ್ಟ್ ಮಾಡ್ಕೊಂಡು ಹೋಗೋಕ್ಕೆ. ಆ ಕಾರಣಕ್ಕೆ ಅನುಪಮ, ಮಗಳೇ ಎಲ್ಲಿದ್ದರೂ ಬಾ, ನಾನಿದ್ದೀನಿ, ನಾನು ನಿನ್ನನ್ನು ಸಪೋರ್ಟ್ ಮಾಡ್ತೀನಿ, ನಾನು ನಿನ್ನನ್ನು ಪೊಲೀಸರಿಗೆ ಇಟ್ಕೊಡಲ್ಲ, ಬಾ ಮಗಳೇ ಬಾ ಮಗಳೇ ಅಂತ ಬಡ್ಕೊಂತಾಳೆ. ಏನೇ ಬಡ್ಕೊಂಡ್ರು ಆ ಮಗು ಎದ್ದು ಬರಲ್ಲ ವಾಪಸ್ಸು, ಅಲ್ಲೇ ಕೂತಿರುತ್ತೆ. ಪಾಪ ಅಳುತ್ತೆ, ಮಮ್ಮಿ ನನ್ನ ಸಪೋರ್ಟಿಗೆ ಇಲ್ಲ, ನನಗೆ ಯಾರೂ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಪಪ್ಪ ನೋಡಿದ್ರೆ ಎಲ್ಲೋದ್ರೂ ಗೊತ್ತಿಲ್ಲ, ನಾನು ಯಾಕಾರು ಇದ್ದೀನೋ, ನನಗೇನು ಇಲ್ವಲ್ಲ ಅಂತ ಪಾಪ ಆ ಮಗು ತುಂಬಾ ಹಿಂಸೆ ಪಡುತ್ತೆ. ಅಷ್ಟು ಹೆದರ್ಕೊಂಡಿದೆ ಮಗು. ಆ ಮಗುನ ನೋಡೋದಕ್ಕೆ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ, ಪಾಪ ಏನು ಮಾಡ್ಕೊಬಿಡುತ್ತೋ ಅಂತೇಳ್ಬಿಟ್ಟು. ಈ ಕಡೆ ಬಂದು ಅನುಪಮನ ಫ್ಯಾಮಿಲಿಯವರು ಎಲ್ಲರೂ ಆ ಮಗುನ ನಿಷ್ಠೂರ ಮಾಡಿರೋದ್ರಿಂದ ಪೊಲೀಸ್ ಬಂದು ಎಂಕ್ವೈರಿ ಮಾಡ್ತಿದ್ದಾರೆ ಅನುಪಮನ. ಎಲ್ಲ ಕೇಳ್ಕೊಂಡಾದಮೇಲೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಆ ಕಡೆ ಹೋಗಿ, ಇವ್ರು ಈ ಕಡೆ ಹೋಗಲಿ, ನೀವು ಆ ಕಡೆ ಹೋಗಿ ಅಂತ ಎಲ್ಲ ಕಡೆ ಹೇಳಿ ಕಳಿಸ್ತಾರೆ. ಎಲ್ಲ ಕಡೆನೂ ಹುಡುಕ್ತಿದ್ದಾರೆ. ಆದರೆ ಆದ್ಯ ಎಲ್ಲಿದ್ದಾಳೆ ಅಂತ ಯಾರಿಗೂ ಸಿಗ್ತಾ ಇಲ್ಲ. ಪಾಪ ಬಂದರೆ ಬೇಗ ಬನ್ನಿ ಪಾಪ, ನೀವಿಬ್ಬರೇ ನನಗೆ ಸಪೋರ್ಟ್ ಮಾಡೋದು ಅಂತ ಹುಡುಗಿ ಅಳ್ತ್ಕೊಂಡು ಬಿಕ್ಕಿಳಿಸಿ ಅಳ್ತಾ ಇದೆ. ಆ ಕಾರಣಕ್ಕೆ ಮಗುನ ಹುಡ್ಕೋಕ್ಕೆ ಆಗ್ತಾಯಿಲ್ಲ. ಆ ಹುಡುಗಿ ತುಂಬಾ ಹೆದರ್ಕೊಬಿಟ್ಟಿದೆ ನೋಡಿ. ನನಗೆ ಈ ಕಷ್ಟದಲ್ಲಿ ನನಗೆ ಯಾರು ಇಲ್ಲಲ್ಲ, ನಾನು ಏನು ಮಾಡಲಿ ಅಂತ ಪಾಪ ಆ ಹುಡುಗಿ ತುಂಬಾ ವ್ಯಥೆ ಪಡ್ತಾ ಇದೆ. ಅದನ್ನು ಅಳ್ತಿರೋದನ್ನು ನೋಡಿದ್ರೆ ಕರುಳು ಕಿವುಚಿ ಹೋಗುತ್ತೆ, ಅಷ್ಟು ಅಳ್ತಾ ಇದೆ. ಈ ಕಡೆ ಬಂದು ಅನುಜಿಗೆ ಅನುಪಮ ಫೋನ್ ಮಾಡಿದ್ದಾಳೆ. ಫೋನ್ ಮಾಡಿದರೆ ಕರೆಕ್ಟಾಗಿ ಅಲ್ಲಿಗೆ ರೀಚ್ ಆಗ್ತಾ ಇಲ್ಲ. ಆದ್ರೂ ಕೆಲವೊಂದು ಸಮಯ ಸಿಕ್ತು. ಆವಾಗ ಹಿಂಗಾಯಿತು ಅಂತ ಹೇಳ್ತಾಳೆ. ಅವನು ಅಲ್ಲಿಂದ ಎದ್ನ ಬಿದ್ನ ಅಂತೇಳಿ ರಾತ್ರಿ ಬರಬೇಕಿತ್ತು, ಫ್ಲೈಟು ಮಿಸ್ ಆಯಿತು, ಇವಾಗ ನಾನು ಇಮಿಡಿಯೇಟಾಗಿ ಹೊರಡ್ತಾ ಇದ್ದೀನಿ, ಬರ್ತೀನಿ ಅಂತ ಹೇಳ್ತಾನೆ. ಆದರೆ ಅವನನ್ನು ಬರೋದಕ್ಕೆ ಬಿಡೋದಿಲ್ಲ ಅವರಣ್ಣ. ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದಾನೆ. ಅನುಜು ನೀವಿಲ್ಲ ಅಂದರೆ ಆಗಲ್ಲ ಬನ್ನಿ ಅಂತೇಳಿ ಅನುಪಮ ಗೋಳಾಡ್ಕೊಂಡು ಕರಿತಿದ್ದಾಳೆ ಹೊತ್ಕೊಂಡು. ಅನುಜು ಆಯಿತು ಬರ್ತೀನಿ ಅಂದಿರ್ತಾನೆ. ಆದರೆ ಅವರಣ್ಣ ಬಿಡಲ್ಲ ಬರೋಕ್ಕೆ. ಅವನೇ ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸಾಯಿಸಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾನೆ. ಅನುಪಮಗೆ ಇಷ್ಟೊಂದು ಕಷ್ಟ ಕೊಡ್ತಾರಲ್ಲ ಇವರು, ನಿಜವಾಗ್ಲೂ ಒಳ್ಳೇದಾಗಲ್ಲ ಅನಿಸುತ್ತೆ. ಅವಳಿಗೆ ಪಾಪ ಯಾವಾಗಲೂ ಕಷ್ಟನೇ. ಚೆನ್ನಾಗಿರ್ತಾಳೆ ಅಂತ ಒಂದು ದಿನ ಇದ್ದರೆ 4 ದಿನ ಕಷ್ಟನೇ ಆಗುತ್ತೆ. ಈ ಕಡೆ ಬಂದರೆ ಅವಳು ಸ್ವಂತ ಮಗಳನ್ನೇ ಹಿಂಸೆ ಕೊಡ್ತಾರೆ ಅವಳಿಗೆ.
ಡಿಂಪಿನ ಕೊಲೆ ಮಾಡಿರೋದು ಇವಳೆ, ಡಿಂಪಿನ ಬೆಂಕಿಗೆ ತಳ್ಳಿದ್ದು ಇವಳೆ, ಡಿಂಪಿನ ಬೆಂಕಿಗೆ ತಳ್ಳಿದ್ದು ಇವಳೆ ಅಂತ ಹೇಳ್ಬಿಟ್ಟು ಹಿಂಸೆ ಕೊಟ್ಟು ಅವಳಿಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ. ಪಾಪ ಅವಳು ತಡ್ಕೊಳ್ಳೋಕ್ಕೆ ಆಯ್ತಲ್ಲ. ಆ ಕಡೆ ಮಗಳು ಆ ಕಡೆ ಕಾಣೆಯಾಗಿದ್ದಾಳೆ, ಈ ಕಡೆ ಇವ್ರು ಹೇಳೋದನ್ನೆಲ್ಲ ಕೇಳಿಕೊಂಡು ಅವಳು ಒಂಥರ ಮೆಂಟ್ಲು ಥರ ಆಗಿಬಿಟ್ಟಿದ್ದಾಳೆ ಅನುಪಮ ಇವಾಗ. ಈ ಕಡೆ ಬಂದು ಸಾಕ್ಷಿ ಈ ಕಡೆ ಬಂದು ಇವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಖುಷಿಗೆ ಇದೆಲ್ಲ ಗೊತ್ತಾಗುತ್ತೆ. ಖುಷಿಗೆ ಗೊತ್ತಾದ ಮೇಲೆ ಇವ್ರಿಗೆಲ್ಲ ಚೀಮಾರಿ ಹಾಕಿ ಅವಳು ನಮಗಿಲ್ಲಿದ್ದರೆ ಇವ್ರು ಬದುಕಕ್ಕೆ ಬಿಡಲ್ಲ, ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ಬಿಡ್ತೀನಿ ಅಮ್ಮನ ಮನೆಗೆ ಅಂತೇಳಿ, ಬಾ ಅಮ್ಮ ಹೋಗೋಣ ಅಜ್ಜಿ ಮನೆಗೆ ಅಂತ ಕರೀತಾಳೆ. ಅದು ಆಯಿತು ಹೋಗೋಣ ಅನ್ನುತ್ತೆ. ಅಷ್ಟೊತ್ತಿಗೆ ತುಷಾರ್ ಅಲ್ಲೂ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು, ನಿನ್ನನ್ನು ಕರ್ಕೊಂಡೋದ್ರೆ ವಾಪಸ್ ಕರ್ಕೊಬರಲ್ಲ, ನೀನು ಇಲ್ಲೇ ನನ್ನ ಜೊತೆ ಇದ್ದುಬಿಡು, ಇಲ್ಲಾಂದರೆ ನಿನ್ನ ತಮ್ಮಂದಿರು ಅಕ್ಕಂದಿರು ಯಾರನ್ನೂ ನೋಡೋಕ್ಕೆ ಬಿಡಲ್ಲ, ಅಲ್ಲೇ ಕರ್ಕೊಂಡೋಗಿ ಇಟ್ಕೊಬಿಡ್ತಾರೆ ಅಂತ ಎದುರಿಸ್ತಾನೆ. ಆವಾಗ ಆ ಮಗು ಏನು ಮಾಡುತ್ತೆ, ಇಲ್ಲ ಪಪ್ಪ ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅಂತ. ಅದಕ್ಕೆ ಖುಷಿ ಹೇಳ್ತಾಳೆ, ನಿಮ್ಮ ಮಾಸ್ಟರ್ ಪ್ಲ್ಯಾನ್ ನನಗೆ ಗೊತ್ತಿಲ್ವಾ, ನೀನು ಇದೇ ಥರ ಎಲ್ಲ ಕ್ರಿಮಿನಲ್ ಐಡಿಯಾ ಉಪಯೋಗಿಸ್ತೀಯ, ನೋಡ್ಕೋತೀನಿ ಆಮೇಲೆ ಅಂತೇಳಿ ಅವಳ ಪಾಡಿಗೆ ಅವಳು ಹೊರಟೋಗ್ತಾಳೆ. ಇವ್ರು 4 ಜನನೂ ಏನೇನೋ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ ಇಲ್ಲಿ. ಆಮೇಲೆ ಖುಷಿಗೆ ತುಂಬಾ ಬೇಜಾರಾಗುತ್ತೆ. ಬೈದ್ಬಿಟ್ಟು ಹೋಗ್ತಾಳೆ, ನಿನ್ನ ಕೆಟ್ಟ ಬುದ್ಧಿ ಬಿಟ್ಟು ಬಾಳಲ್ಲ, ನೀನು ಜೀವನದಲ್ಲಿ ನೀನು ಉದ್ಧಾರ ಆಗಲ್ಲ, ನೀನು ಇಷ್ಟೇ, ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಬೈದವನು ಇವಾಗ ಹೋಗೋದು ಬೇಡ, ಇಲ್ಲೇ ಇದ್ಬಿಡು ಮಗುಗೋಸ್ಕರನಾದರೂ ಅನ್ನೋ ಮೂಮೆಂಟಲ್ಲಿ ಅವನು ಇದ್ದಾನೆ. ಆದರೆ ಖುಷಿ ಇರೋ ಅಂಥ ಮೂಮೆಂಟ್ ಯಾವುದೂ ಇಲ್ಲ. ಅವಳಿಗೆ ಬೇಜಾರಾಗೋಗಿದೆ, ಇಲ್ಲಿರೋಕ್ಕೆ ಇದ್ದರೆ ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಅಂತ ಅವಳಿಗೆ ಮನದಟ್ಟ ಆಗ್ಬಿಟ್ಟಿದೆ. ಆದರೆ ಮಗು ಆಟ ಆಡೋಕ್ಕೆ ಮಕ್ಕಳು ಸಿಗಲ್ವಲ್ಲ, ಇವರೆಲ್ಲ ಅಕ್ಕ ಅಣ್ಣ ಎಲ್ಲ ಸಿಗಲ್ವಲ್ಲ ಅಂತೇಳಿ ಆ ಮಗು ಇಲ್ಲೇ ಇರ್ತೀನಿ ಅಂತ ಹೇಳ್ಕೊತಾ ಇದೆ. ಆ ಮಗು ಇರ್ತೀನಿ ಅಂದಾಗಿಂದ ತುಷಾರ್ಗೆ ಸಂತೋಷ ಆಯಿತು. ಆದರೆ ಖುಷಿ ತುಂಬ ಬೇಜಾರು ಮಾಡ್ಕೊಂಡು ಒಳಗೆ ಹೋದ್ಲು. ಈ ಕಡೆ ಬಂದು ಅನುಪಮ ತುಂಬಾ ಅಳ್ತಾನೆ ಇದ್ದಾಳೆ. ಇನ್ನೂ ಅವಳಿಗೆ ತುಂಬ ಬೇಜಾರಾಗಿದೆ. ಮಗಳಿಗೂ ಹಿಂಗೆ ಯಾವ ಕಡೆ ತಪ್ಪಿಸ್ಕೊಂಡಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ, ಕೇಳದೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳಲ್ಲ ಅಂತೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಆದರೆ ಅನುಪಮ ಈಗ ಬರ್ತಾರೆ ಅನುಜು ನೋಡೋಣ ಅಂತೇಳಿ ಕಾಯ್ತಾ ಇದ್ದಾಳೆ. ಆದರೆ ಅವನು ಬರೋ ಪರಿಸ್ಥಿತಿಲೇ ಇಲ್ಲ. ಅವನ್ನ ಏನಾರು ಮಾಡಬೇಕು ಅಂತ ಅವ್ರ ಅಣ್ಣ ಅಲ್ಲಿ ಸ್ಕೆಚ್ ಹಾಕ್ಕೊಂಡಿದ್ದಾನೆ. ಇನ್ನು ಇಲ್ಲಿಗೆ ಎಲ್ಲಿ ಕಳಿಸ್ತಾನೆ. ಆಮೇಲೆ ಮೀಡಿಯಾದವರೆಲ್ಲ ಬಂದುಬಿಟ್ಟಿದ್ದಾರೆ. ಎಲ್ಲ ಕಡೆನೂ ನ್ಯೂಸ್ ಆಗಿಬಿಟ್ಟಿದೆ, ನಿಮ್ಮ ಮಗಳು ಕಾಣೆಯಾಗಿದ್ದಾಳಂತೆ, ನಿಮ್ಮ ಮಗಳು ಕಾಣೆಯಾಗಿದ್ದಾಳಂತೆ, ನಿಮ್ಮ ಮಗಳು ಯಾರು ಹೇಳಿದ್ದಿದ್ದೆಲ್ಲ ಅಂದರೆ ಪೊಲೀಸ್ ಕಡೆಯಿಂದನೇ ಗೊತ್ತಾಯಿತು ಅಂತೇಳಿ ಮೀಡಿಯಾದವ್ರು ಹೇಳ್ತಿದ್ದಾರೆ. ಅನುಪಮಗೆ ಸಿಟ್ಟು ಬಂದಿದೆ. ಅನುಪಮ ಜೋರು ಮಾಡ್ತಿದ್ದಾಳೆ. ಏನೇ ಜೋರು ಮಾಡಿದ್ರು ಮೀಡಿಯಾದವರು ಅವಳ ಮಾತನ್ನು ಕೇಳ್ತಾನೆ ಇಲ್ಲ. ಹೇಳಬೇಕು ಮೇಡಮ್ ಅಂತ ಕೇಳ್ತಲೇ ಇದ್ದಾರೆ. ಹೀಗಾಗಿ ಪಾಪ ಮಗು ಅವಳು ಅಲ್ಲೇ ಇದ್ದಾಳೆ. ಆ ಮಗು ಆದರೆ ಅವಳು ಎದ್ದು ಬರ್ತಾ ಇಲ್ಲ, ಬಿಕ್ಕಿ ಅಳ್ತಲೇ ಇದ್ದಾಳೆ. ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅವಳು ಅಳ್ತಾರೋ ಇರೋದ್ರಿಂದ ಅವಳು ಸಮಾಧಾನ ಮಾಡಿಕೊಂಡು ಎದ್ದು ಬರ್ತಾ ಇಲ್ಲ. ಮಮ್ಮಿ ನನ್ನನ್ನು ನೋಡ್ಕೊಳ್ಳಲ್ಲ, ಮಮ್ಮಿ ನನ್ನನ್ನು ಪರದೇಶಿ ಥರ ನೋಡ್ತಾರೆ, ನನ್ನ ಜೀವನ ಆಗೋಯ್ತು, ನಾನು ಇಷ್ಟರಲ್ಲೇ ಇನ್ನು ಅಂತೇಳ್ಬಿಟ್ಟು ಈ ಹುಡುಗಿ ತೀರ್ಮಾನ ಮಾಡ್ಕೊಬಿಟ್ಟಿದೆ. ಈ ಕಡೆ ಬಂದು ಈ ಅನುಪಮ ಅವ್ರ ಸಂಬಂಧಿಕರ ಜೊತೆ ಇರೋಕ್ಕಾಗಲ್ಲ, ನಾವುಗಳೆಲ್ಲ ಇದ್ದರೆ ನಾವು ಹೋಗ್ಬಿಡೋಣ, ನಮ್ಮ ಪಾಡಿ ನಾವು ಹೋಗಿ ನಾವೆಲ್ಲಾದ್ರೂ ಬದುಕೊಳ್ಳೋಣ ಅಂಥೇಳಿ ಇವರಿಬ್ಬರು ಒಂದು ಜೋಡಿಯಾಗಿ ಅವರಿಬ್ಬರು ಒಂದು ಜೋಡಿಯಾಗಿ ಈ ಹುಡುಗಿ ಅವ್ರ ಜೊತೆಗೆ ಹೋಗೋಕ್ಕೆ ರೆಡಿಯಾಗವ್ರೆ. ಮೀನುಗೆ ಅವಳಿಗೆ US ಅಲ್ಲಿ ಕೆಲಸ ಬಂದಿದೆ, ಅವಳು ಹೊರಟೋಗ್ತಾಳೆ ಸಾಗರನ್ನ ಕರ್ಕೊಂಡು. ಈ ಕಡೆ ಬಂದು ಇವ್ರು 3 ಜನ ಈ ಕಡೆ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗ ಮೀನು ಕೂಡ ಅವರಿಗೆಲ್ಲ ಹೇಳಿದ್ದಾಳೆ, ನಾವು US ಅಲ್ಲಿ ಕೆಲಸ ಆಗಿದೆ, ನಾನು ಸಾಗರ್ ನನ್ನ ಜೊತೆ ಬರೋಕ್ಕೆ ರೆಡಿ ಇದ್ದರೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತೇಳ್ಬಿಟ್ಟು. ಮಮ್ಮಿಗೆ ಇನ್ನೂ ಕಷ್ಟ ಕೊಡೋದು ಬೇಡ, ಮಮ್ಮಿ ಸಾಕಾಗಿ ಹೋಗಿದೆ ಪಾಪ, ಎಷ್ಟು ಅಂತ ಅವ್ರು ಕಷ್ಟ ಅನುಭವಿಸ್ತಾರೆ. ನನಗಂತೂ 2 ಕಣ್ಣಿಂದ ನೋಡೋಕ್ಕಾಗಲ್ಲ ಅವ್ರನ್ನ, ಅವರು ಹಿಂಸೆನ. ಅವ್ರ ಸಂಬಂಧಿಕರೆಲ್ಲ ಅವ್ರನ್ನ ಆ ಥರ ಹಿಂಸೆ ಕೊಟ್ಟು ಇದು ಮಾಡ್ತಾರೆ ಅಂಥೇಳಿ. ಆಮೇಲೆ ಇವ್ರ ಮನೇಲಿ ಇರೋ ಅಂಥ ಅಕ್ಕ, ನನಗೆಲ್ಲೂ ಜಾಗನೇ ಇಲ್ಲ, ನಾನು ಎಲ್ಲೂ ಹೋಗಲಿ ಅಂತ. ಆ ಅಣ್ಣ ಹೇಳ್ತಾನೆ, ನಾನಿದ್ದೀನಲ್ಲ, ನೀವೆಲ್ಲಿ ಹೋಗಬೇಕು, ನನ್ನ ಜೊತೆ ಬಂದುಬಿಡಿ ಅಂತ. ಹೌದಾ, ನೀವು ನನ್ನನ್ನು ನೋಡ್ಕೋತೀರಾ? ನೋಡ್ಕೋತೀನಿ, ಬಂದುಬಿಡಿ. ನನ್ನದೊಂದು ಊರಲ್ಲಿ ಒಂದು ಸ್ವಲ್ಪ ಜಮೀನು, ಒಂದು ಮನೆ ಇದೆ, ನಾವು ಅಲ್ಲೇ ಹೋಗಿರೋಣ ಅಂತ ಇವಣ್ಣ ಹೇಳ್ತಾನೆ. ಹಂಗಾಗ್ಬಿಟ್ಟು ಅವರು ಹೋಗೋಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ. ಅವರು ಹೋಗ್ಬಿಟ್ರೆ ಪಾಪ ಅವಳು ಮೆಂಟ್ಲಾಗಿಬಿಡ್ತಾಳೆ. ಇತ್ಲಾಗಿ ಮಗಳು ಇಲ್ಲ, ಇವರೂ ಇಲ್ಲ, ಎಲ್ಲರೂ ಹೊರ್ಟೋಗ್ಬಿಟ್ರೆ ಅವಳು ಮೆಂಟ್ಲಾಗಿಬಿಡ್ತಾಳೆ. ಎಷ್ಟು ಕಷ್ಟ ಕೊಡ್ತಾರಪ್ಪ ದೇವರು ಅನ್ನೋಂಗಾಗುತ್ತೆ. ಇವರೆಲ್ಲರೂ ಹೀಗೆ ಮಾತಾಡಿಕೊಂಡು ರೆಡಿಯಾಗಿದ್ದಾರೆ ಹೋಗೋದಕ್ಕೆ ಮನೆ ಬಿಟ್ಟು.
ಆ, ಈಗ ಅನುಪಮಂದು ಏನು ಸಿಚುವೇಶನ್ನು ಏನು ಕತೆ ಆಗುತ್ತೆ ಮುಂದೆ, ಆ, ಇವತ್ತಿನ ಎಪಿಸೋಡಲ್ಲಿ ಇಷ್ಟ ಆಗಿತ್ತು. ನಾಳಿನ ಎಪಿಸೋಡಲ್ಲಿ ಮುಂದೆ ಏನು ನಡೆಯುತ್ತೆ ಅಂತ ನೋಡೋಣಂತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.